ಬೆಂಗಳೂರು ಪೊಲೀಸರು ಹಳೆ ಪೊಲೀಸಿಂಗ್ ವ್ಯವಸ್ಥೆ ಮೊರೆ ಹೋಗ್ತಾ ಇದ್ದಾರೆ. ಹಳೆ ಪೊಲೀಸಿಂಗ್ ಮೊರೆ ಹೋಗೋದ್ರ ಹಿಂದೆ ಪ್ರಬಲ ಕಾರಣ ಕೂಡ ಇದೆ. ಹಾಗಾದ್ರೆ ಏನು ಆ ಕಾರಣ ಅಂದ್ರ ಈ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ರಸ್ತೆಗಿಳಿಯಲಿದೆ ಅಶ್ವದಳ. ಜನಸಂದಣಿ ಸ್ಥಳಗಳಲ್ಲಿ ಅಶ್ವದಳದಲ್ಲಿ ಗಸ್ತು. ಟೆಕ್ನಾಲಜಿ ಯುಗದಲ್ಲೂ ಹಳೆ ಪೊಲೀಸಿಂಗ್ ಗಸ್ತು ವ್ಯವಸ್ಥೆಗೆ ಮೊರೆ ಹೋದ ಬೆಂಗಳೂರು ಪೊಲೀಸರು ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಹೊಯ್ಸಳ ಚೀತಾ ವಾಹನಗಳ ಮಾದರಿಯಲ್ಲಿ ಅಶ್ವದಳ ಗಸ್ತು ಮಾಡೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಸ್, ಅಶ್ವದಳವನ್ನ ಯಾಕೆ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಜನಸಂದಣಿಯೇ ಕಾರಣ ಅಂತ ಹೇಳಲಾಗ್ತಿದೆ. ಜನಸಂದಣಿ ಇರುವ ಸ್ಥಳದಲ್ಲಿ ಅಶ್ವದಳ ಬಳಸೋದ್ರಿಂದ ದೂರದಲ್ಲಿರುವವರನ್ನ ಗಮನಿಸಬಹುದು. ಇದು ಪೊಲೀಸರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಅಶ್ವದಳವನ್ನ ಗಸ್ತಿಗೆ ಬಳಸಿಕೊಳ್ಳಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ಎಲ್ಲೆಲ್ಲಿ ಅಶ್ವದಳದ ಗಸ್ತು? ಬೆಂಗಳೂರು ಪೊಲೀಸರಿಂದ ಅಶ್ವದಳದಲ್ಲಿ ಗಸ್ತು. ಜನಸಂದಣಿ ಇರೋ ಜಾಗದಲ್ಲಿ ಅಶ್ವದಳ ಗಸ್ತು. ವಿಧಾನಸೌಧ, ಹೈಕೋರ್ಟ್, ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್ನಲ್ಲಿ ಬೀಟ್. ಅಶ್ವದಳ ಎತ್ತರ ಇರೋದ್ರಿಂದ ಜನಸಂದಣಿ ಇರೋ ಕಡೆ ಬಳಕೆ. ಅಶ್ವದಳ ಮೇಲೆ ಕುಳಿತು ಎಲ್ಲವನ್ನ ಗಮನಿಸಬಹುದು. ರಸ್ತೆಯಲ್ಲಿ ಅನುಚಿತ ವರ್ತನೆ ಮಾಡುವವರ ಮೇಲೆ ಹದ್ದಿನ ಕಣ್ಣಿಡಲು ಉಪಯುಕ್ತ. ಮೈಸೂರು ಮಾದರಿಯಲ್ಲಿ 12 ಕುದುರೆಗಳಲ್ಲಿ ಪೊಲೀಸರಿಂದ ಗಸ್ತು. ಇದು ಬೆಂಗಳೂರು ನಗರದಲ್ಲಿ ಹಿಂದೆಯೂ ಕೂಡ ಈ ಅಶ್ವಾರೋಹಿ ಪೊಲೀಸ್ ದಳದಿಂದ ಒಂದು ಗಸ್ತ ಕರ್ತವ್ಯವನ್ನು ಮಾಡ್ತಾ ಇದ್ರು. ಅದನ್ನು ಈಗ ಮತ್ತೆ ಮರುಸ್ಥಾಪಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈ ವಾರಾಂತ್ಯಗಳಲ್ಲಿ ವಿಧಾನಸೌಧ, ಕಬ್ಬನ್ ಪಾರ್ಕ್, MG ರೋಡ್, ಮೆಜೆಸ್ಟಿಕ್ ಇಂತಹ ಜನನಿಬಿಡ ಪ್ರದೇಶಗಳಲ್ಲಿ ಈ ಕ್ರೌಡ್ ಕಂಟ್ರೋಲ್ ಮತ್ತು ಯಾರು ಮಿಸ್ಚಿವಸ್ ಎಲಿಮೆಂಟ್ಸ್ ಇದ್ದಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ಅಶ್ವಾರೋಹಿ ದಳದ ಪೊಲೀಸ್ನವರು ಕೂಡ ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ನವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ವೀಕೆಂಡ್ ನಲ್ಲಿ ಅಶ್ವದಳ ಬಳಸಿ ರೌಂಡ್ಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದು, ಪ್ರಾಯೋಗಿಕವಾಗಿ ವಿಧಾನಸೌಧ ಸುತ್ತಮುತ್ತ ನಿನ್ನೆ ರಾತ್ರಿ ಅಶ್ವದಳದಲ್ಲಿ ಗಸ್ತು ಮಾಡಲಾಗಿದೆ. ನಗರದಲ್ಲಿ ಜನಸಂದಣಿ ಸ್ಥಳಗಳಲ್ಲಿ ಅಶ್ವದಳ ಪೆಟ್ರೋಲಿಂಗ್ ಮಾಡಲಿದೆ. ವಿಧಾನಸೌಧ, ಕಬ್ಬನ್ ಪಾರ್ಕ್, ಮೆಜೆಸ್ಟಿಕ್, MG ರೋಡ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ರೌಂಡ್ಸ್ ಮಾಡೋದಿಕ್ಕೆ ಹಿರಿಯ ಅಧಿಕಾರಿಗಳಿಂದ ಸೂಚನೆ ನೀಡಲಾಗಿದೆ. ಹಾಗಾಗಿ ಇನ್ಮುಂದೆ ದಿನನಿತ್ಯ ಕುದುರೆಗಳಲ್ಲಿ ಪೊಲೀಸರು ಪೆಟ್ರೋಲಿಂಗ್ ಮಾಡ್ತಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.